ದೊಡ್ಡ ಪಾತ್ರೆಗಳೆಲ್ಲ ಹೆಂಗಪ್ಪ ತೊಳೆಯೋದು. ನಮಗೆ ಪಾತ್ರೆ ತೊಳೆಯಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಕಿಚನ್ ಅಂತೆ ಇಂಡಿಯಾಲಿ. ಸೊ ವಿ ಆರ್ ಇನ್ ದ ಕಿಚನ್ ನಾವು. ಸೊ ನಮ್ಮ ರೋಲ್ ಏನು ಅಂದರೆ ನಾವು ಇವ್ರಿಗೆ ಇವತ್ತು ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು ಲಂಚ್. ಸೊ ನೋಡಿ ಎಲ್ಲ ಕಟ್ ಮಾಡಿ ಗಿಟ್ ಮಾಡಿ ಇಟ್ಟಿದ್ದಾರೆ. ಸೊ 2-3 ಸೆಷನ್ಸ್ ಇದೆ ನೋಡಿ. ಮೊಸರು ಕುಯ್ತಾ ಇದ್ದಾರೆ. ಸೊ ಇದು ಬೆಳಗ್ಗೆ ನಮಗೆ ಬ್ರೇಕ್ಫಾಸ್ಟ್ ಮಾಡಿದ್ರಲ್ಲ ಅದರದ್ದು ಪಾತ್ರೆ. ಗೈಸ್ ನಮಗೆ ಪಾತ್ರೆ ತೊಳೆಯೋಕೆ ಕರ್ಕೊಂಬಂದಿದ್ದಾರೆ. ಗೈಸ್ ತೊಳೆಯೋದು ಹೆಂಗೆ ಅಂತ ಹೇಳ್ಕೊಟ್ರು. ಅದು ನೋಡಿ ನಾನು ಮಾಡಬೇಕು ಈಗ. ಒಂದು ಬಕೆಟ್ ಏಕ್ ಬಕೆಟ್ ಇದ್ದಾರೆ ತೆಂಗಿಗೆ. ಗೈಸ್ ಈಗ ನೀರು ಹೊಡಿಯೋಕ್ಕೆ ಹೋಗ್ತಾ ಇದ್ದೀನಿ. ಆ ಥರ ನನಗೆ ಸೋಪ್ ಹಚ್ಚೋದಕ್ಕಿಂತ ಅದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದಕ್ಕೆ ಹೋಗ್ತಾ ಇದ್ದೀನಿ. भैया रोज़ आप ही करते हो क्लीनिंग? आज आपका काम इजी हो गया. आधा काम हमने कर दिया. ಎಲ್ಲ ಅನ್ನ ಬಿದ್ದಿದೆ ನೋಡಿ. ಇವರೇ ಯಾವಾಗಲೂ ಇವರೆಲ್ಲ ನಮ್ಮ ಪ್ರಕಾರ ಸೇವೆ ಮಾಡೋಕ್ಕೆ ಬಿಟ್ಟಿರೋದು. ಸೊ ದೊಡ್ಡ ಪಾತ್ರೆಗಳೆಲ್ಲ ಹೆಂಗಪ್ಪ ತೊಳೆಯೋದು. ಸೊ ನೋಡಿ ಹಪ್ಪಳ ಮಾಡೋಕ್ಕೆ ಎಣ್ಣೆ ಇಟ್ಟವ್ರೆ ಬಿಸಿ. ಒಂದು ಇದೆಲ್ಲ ಪುಡಿಗಳು ಮತ್ತು ಆಗಲೇ ಅರಿತಿದ್ರಲ್ಲ ಅದು ಮೊಸರು. ಉಪ್ಪು ನೋಡಿ ಎಷ್ಟು ದೊಡ್ಡ ಡಬ್ಬದಲ್ಲಿ ಇಟ್ಟವ್ರೆ. ಗೈಸ್ ತರಕಾರಿ ಕುಯ್ಯಕ್ಕೆ ಬಂದ್ವಿ. ಅದಾದಮೇಲೆ ತರಕಾರಿ ಕುಯ್ಯೋಣ. ಗೈಸಲ್ಲಿ ಹೂಕೋಸು ಎಲ್ಲ ಕುಯ್ತಾ ಇದ್ದಾರೆ. ಏನೇನೋ ತರಕಾರಿಗಳಿದ್ದಾವೆ. ಬಟ್ ನಾವು ಈಗ ಹೊರಡಬೇಕು. ನೋಡಿ ಇಲ್ಲೂ ಕುಯ್ತಾ ಇದ್ದಾರೆ ಎಲ್ಲರೂ. ಇಲ್ಲೂ ನಡೀತಾ ಇದೆ ಸೇವಾ. ಅಂಡಿಲ್ಲ ಅಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ಸೊ ಇದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಇಲ್ಲಿಂದ ಹೋಗ್ಬೇಕಂದ್ರೆ ಫಸ್ಟು ಇದನ್ನು ಕೊಡ್ತಾರೆ, ಮತ್ತು ಕವರ್ ಕೊಡ್ತಾರೆ, ಚಾಕು ಕೊಡ್ತಾರೆ, ಸ್ಕ್ರಬ್ಬರ್ ಕೊಡ್ತಾರೆ, ಮತ್ತು ಬ್ಯಾಗೆಲ್ಲ ಎಲ್ಲೇ ಇಡಬೇಕು. ಗೈಸ್ ನನ್ನ ಚಪ್ಪಲಿ ಇಲ್ಲೇ ಇದೆ, ಹಾಕ್ಕೊಂಡು ಈಗ ಹೋಗಬೇಕು. ಎಲ್ಲಿಗೆ ಅಂತ ಹೇಳ್ತೀನಿ ರೀ ಗೈಸ್. ಈಗ ನಾಡಿ ಪರೀಕ್ಷೆ ಅಂತ ಮಾಡ್ತಾರೆ. ಅಂದರೆ ನಮ್ಮ 130 ಇನ್ಫ್ಲುಯೆನ್ಸರ್ಸ್ ಇದ್ದಾರೆ. ಅವರಲ್ಲಿ 3 ಟೀಮ್ ಮಾಡಿ ಚೆಕ್ ಮಾಡ್ತಿದ್ದಾರೆ. ನಾಡಿ ಪರೀಕ್ಷೆ ಅಂದರೆ ನರ್ವ್ಸ್ನ ಹಿಡಿದ್ಬಿಟ್ಟು ನಮ್ಮ ಬಾಡಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಸೊ ಈಗ ನಮ್ಮದು ಆ ಬ್ಯಾಚ್ ಇರೋದು 3rd ಬ್ಯಾಚ್ ನಾನು. ಸೊ ಬನ್ನಿ ಹೋಗೋಣ. ಏನು ಇರುತ್ತೆ ನನ್ನ ಬಾಡಿ ಪ್ರಾಬ್ಲಮ್ ಅಂತ ಹೇಳ್ತಾರೆ. ನನ್ನ ನರ್ವ್ಸ್ ನೋಡಿ ಕೈದು ನರ ಅಯ್ಯೋ ವಾಚ್ ಹಾಕ್ಕೊಂಡೆ ಎಲ್ಲ ತೊಳೆದ್ಬಿಟ್ಟಿದ್ದೀನಿ ಗೈಸ್. ಪಾತ್ರೆ ಗಿತ್ತಿರಲ್ಲ. ಫ್ಲೆಕ್ಸಿಂಗ್ ಗೈಸ್. ಇಲ್ಲೇನೋ ಮ್ಯಾಂಗೋದು ಮತ್ತು ಎಳ್ನೀರ್ದು ಅಂಗಡಿ ಇದೆ. ನಾನೇನು ತಿನ್ನಂಗಿಲ್ಲ. ಈಗ ಫ್ರೂಟ್ ಬಾಲ್ ಎಲ್ಲ ಸಿಗುತ್ತೆ. ವಾ ನನಗೇನು ತಿನ್ನಂಗಿಲ್ಲ, ಯಾಕಂದರೆ ನನಗೀಗ ನಾಡಿ ಪರೀಕ್ಷೆ ಮಾಡ್ತಾರೆ. ಸೊ ಖಾಲಿ ಹೋಟೆಲ್ ಇರಬೇಕಂತೆ. ಗೈಸ್ ಶೂಟ್ ನೋಡಿ. ಹೌ ಡು ಯು ಲುಕ್ ಸೋ ಫ್ರೆಶ್ ಎವ್ರಿ ಡೇ? We do Sudarshan Kriya. Every day? Every day. Like how long? For 1 hour? No, it takes about half an hour. Every day. So matlab, now we have to get trained. Like we are doing for 2-3 hours. We'll we have no idea. Yeah. Like I had to ask this. How do you look so fresh every day? Meditation is the key. Yeah. So ನಾನು ಇನ್ಮೇಲೆ ಫ್ರೆಶ್ ಆಗಿ ಕಾಣ್ತೀನಿ ಗೈಸ್. ಮೆಡಿಟೇಷನ್ ಮಾಡಿ ದಿನ. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸೊ ಆಯ್ತಾ ನಮ್ಮ ಸಬ್ಸ್ಕ್ರೈಬರ್ ಮತ್ತೆ ಹೇಳಿ ಏನು ಹೇಳೋದಿದ್ದೆ. ನಮಗೆ ಈಗ 2-3 ಅವರ್ ಮಾಡಿಸ್ತಾ ಇದ್ದಾರೆ ಸುದರ್ಶನ್ ಕ್ರಿಯಾನ. ನಮಗೆ ಅದು ಈಗ ಅರ್ಧ ಗಂಟೆಯಲ್ಲಿ ಮಾಡೋದು ಹೆಂಗೆ, ಮನೇಲಿ ಕೂತ್ಕೊಂಡು ಈಸಿಯಾಗಿ ಮಾಡ್ಕೊಳ್ಳೋದು ಹೆಂಗೆ. ಬಿಕಾಸ್ ಮನೇಲಿ 2-3 ಅವರ್ ಮಾಡೋಕ್ಕಾಗಲ್ಲ. ಅದನ್ನು ಇವತ್ತು ಹೇಳ್ಕೊಡ್ತಾರೆ. ಅದು ಬಿಟ್ಟರೆ ಇನ್ನೊಂದು ಪ್ರೊಸೀಜರ್ ಇದೆ. ಈಗ ನಮಗೆ ಮಕ್ಕಳಿಗೆಲ್ಲ ಕಣ್ಣು ಬಟ್ಟೆ ಕಟ್ಬಿಟ್ಟು ಅವರು ಸೈಕಲ್ ಓಡಿಸೋದು, ಆ್ಯಪಲ್ ಕಟ್ ಮಾಡೋದು, ಕಣ್ಣು ಬಟ್ಟೆ ಕಟ್ಕೊಂಡು ಮಾಡ್ತಾರೆ. ಸೊ ಅದನ್ನು ನೋಡೋಕ್ಕೆ ಈಗ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಸೊ ನಾವು ಇಂಟ್ಯೂಷನ್ ಪ್ರೋಗ್ರಾಮಿಗೆ ಬಂದಿದ್ದೀವಿ ಇವಾಗ. ಸೊ ನೋಯ್ಡಾ ಡೆಲ್ಲಿ. ನೈಸ್. ಡೆಲ್ಲಿ ಅವರು ನಮ್ಮ ಕೂರಕ್ಕೆ ಪಿಲ್ಲೋಸ್ ಎಲ್ಲ ಹಾಕಿಟ್ಟಿದ್ದಾರೆ. ನಾವು ಮುಂದೆ ಹೋಗಿ ಕೂರ್ತಾ ಇದ್ದೀನಿ. So it's padded well, padded at the base, the top. Can you see anything? No. Sure. Yeah. ಸೊ ಈಗ ಈ 3 ಜನ ಕಣ್ಣು ಮುಚ್ಕೊಂಡು ಏನಾದ್ರು ಐಟಮ್ನ ಗೆಸ್ ಮಾಡ್ತಾರೆ ಕರೆಕ್ಟಾಗಿ.
Speaking to your name now. Okay, so it's a picture of Gurudev and it's written biography Gurudev Sri Sri Ravi Shankar. Creators Retreat, Ankita Mishra, check-in time May 24, check out at 2 p.m. 13th May. ಗೈಸ್ ಸೊ ಈಗ ಜನ ಎತ್ಕೊಂಡು ಹೋಗಿ ಫೋಟೋಸು ಮತ್ತು ಏನೇನೋ ಬರ್ದಿರೋದನ್ನ ಕೊಡ್ತಿದ್ದಾರೆ, ಅದು ಹುಡುಗಿ ಓದ್ತಾ ಇದೆ ನೋಡಿ, ವಿತೌಟ್ ಸೀಯಿಂಗ್, ಬ್ಲೈಂಡ್ ಫೋಲ್ಡೆಡ್. Craft 316 Jain Divine Navkar Mantra Wooden Wall Photo Frame. ಸೊ ಏನೇನು ಮಾಡ್ತಾವ ನೋಡಿ ಅವನು. We have enough and more time to record this tough ones. Okay, what does she have to do? Describe or same action? Interesting. Yeah. It's a male. He's wearing black color Puma t-shirt and there's Puma logo in light blue, black color Puma short. My language book and there's a phone, black color, and he's also wearing a bag. ಗೈಸ್ ಸೊ ಈಗ ಇದರಲ್ಲಿರೋದನ್ನ ಕಣ್ಣು ಮುಚ್ಕೊಂಡು ಅವ್ರು ಓದಕ್ಕೆ ಹೇಳ್ತೀನಿ, ಲೆಟ್ಸ್ ಸಿ ಏನು ಮಾಡ್ತಾರೆ ಅಂತ. ಬ್ಲೈಂಡ್ ಫೋಲ್ಡೆಡ್. ಕ್ಯಾನ್ ಯು ಜಸ್ಟ್ read a bit loud? The Art of Living, it's the logo. Creators Retreat, Creators is in yellow, Retreat in black. It's two different fonts. And then there's Creator in a dotted box in black, and the name is Sam Samir. And at the bottom there is a picture of the Visharakshi Manta, and it says Instagram Gurudev, and then Instagram logo Art of Living. Superb. And here ಥ್ಯಾಂಕ್ ಯು ದಟ್ಸ್ ಗ್ರೇಟ್. ಗೈಸ್ ಸೊ ಎಲ್ಲ ಅವ್ರವ್ರ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಗೈಸ್ ಈಸ್ ಅವರ್ ಸಬ್ಸ್ಕ್ರೈಬರ್, ಸೇ ಹಾಯ್. Subscribe, follow your. ಗೈಸ್ ಅವರು ನಮ್ಮ ಡಾಕ್ಟರು, ಹಾಯ್. ಸೊ ಅವರೇ ನಮ್ಮ ನಾಡಿ ಪರೀಕ್ಷೆ ಮಾಡಿದ್ದು, ನಮ್ಮ ಸಬ್ಸ್ಕ್ರೈಬರ್ ಅವರು. ಸೊ ಗೈಸ್ ನಾಡಿ ಪರೀಕ್ಷೆ ಆಯಿತು. ಸೊ ಈಗ ನನ್ನ ಟ್ರೀಟ್ಮೆಂಟ್ ಅಂದರೆ ನನ್ನ ಬಾಡಿ ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲ ಅವರು ನರ್ವ್ಸ್ ಇಟ್ಕೊಂಡು ಚೆಕ್ ಮಾಡಿ ಹೇಳ್ತಾರೆ. ಆ್ಯಂಡ್ ಅದ್ರ ಮೇಲೆ ಮೆಡಿಸನ್ಸ್ ಕೊಟ್ಟಿದ್ದಾರೆ, ಆಯುರ್ವೇದ ಮೆಡಿಸನ್ಸು. ಸೊ ಇಲ್ಲೇ ಪ್ರಿಪೇರ್ ಮಾಡೋ ಮೆಡಿಸನ್ಸು. ಸೊ ಅದನ್ನು ತೊಗೊಂಡು ಹೋಗಿ ಹೇಳಿದ್ದಾರೆ. ಇವತ್ತು ನಾನು ಸಂಜೆ ವಾಪಸ್ ಮನೆಗೆ ಹೊರಡಬೇಕು. ಸೊ ಇಲ್ಲಿ ಉಳ್ಕೊಳ್ಳೋದೇನಿಲ್ಲ ಕತೆ. ಸೊ ಡೈರೆಕ್ಟಾಗಿ ಹೊರಟ್ಬಿಡೋದೆ ಮನೆಗೆ. ಐ ಆಮ್ ಸೂಪರ್ ಎಕ್ಸೈಟೆಡ್. ಈಗ ಬಂದ ಮೇಲೆ ಇಲ್ಲಿ ಮತ್ತೆ ಟ್ರೀಟ್ಮೆಂಟ್ ಇದಿರುತ್ತೆ, ಏನಿರುತ್ತೆ ಮೆಡಿಟೇಷನ್ ನಾವು ಮೊನ್ನೆ ಮಾಡಿದ್ವಲ್ಲ, ದಿನ 3 days ಮಾಡ್ತಾ ಇದ್ದೀವಲ್ಲ ಅದು. ಸೊ ಇಷ್ಟು ದಿನ ನಾವು 3-4 hours ಮಾಡ್ತಿದ್ವಿ ನಾನು ಹೇಳ್ದಂಗೆ. ಇವತ್ತು ನಮಗೆ ಹಾಫ್ ಆನ್ ಅವರಲ್ಲಿ ಮನೇಲಿ ಮಾಡೋದು ಹೆಂಗೆ ಅನ್ನೋದನ್ನ ಹೇಳ್ಕೊಡ್ತಾರೆ. ಸೊ ಬನ್ನಿ ಈಗ ಹೋಗಿ ಫಸ್ಟು ಲಂಚ್ ತಿಂದ್ಬಿಟ್ಟು ವಾಪಸ್ ಬಂದು ಆ ಪ್ರೊಸೆಸ್ನ ಮುಗಿಸಿ ವಾಪಸ್ ಮನೆಗೆ ಹೋಗೋದಷ್ಟೇ. ಸೊ ಈಗ ನಾನು ಲಂಚಿಗೆ ಬಂದಿದ್ದೀನಿ. ಆ್ಯಂಡ್ ದಿಸ್ ಈಸ್ ಲಂಚ್. ದಿಸ್ ಈಸ್ ಮೈ ಪಾಯಸ. ತಿನ್ನೋಣ. ಸೊ ಬ್ರೇಕ್ಫಾಸ್ಟ್ ಲಂಚ್ ಮುಗಿಸಿ ಈಗ ನಾನು ಲೇಟ್ ಆಗಿಬಿಟ್ಟಿದೆ ಸ್ವಲ್ಪ, ಇಲ್ಲಿಗೆ ಬಂದಿದ್ದೀನಿ. ಸೊ ಈಗ ನಾನು ನನ್ನ ಮೆಡಿಟೇಷನ್ನ ಮುಗಿಸಿ ಇವತ್ತು ಲಾಸ್ಟ್ ಡೇ ವಾಪಸ್ ಹೋಗಬೇಕು. ಸೊ ಈಗ ನಮ್ಮ ಎಲ್ಲರನ್ನೂ ನಿಲ್ಲಿಸಿ ಒಂದು ಗ್ರೂಪ್ ಪಿಕ್ಚರ್ ತೊಗೊತಾ ಇದ್ದಾರೆ, ಎಲ್ಲ ಕ್ರಿಯೇಟರ್ಸು. ಸೊ ಕ್ರಿಯೇಟರ್ಸ್ನೆಲ್ಲ ನಿಲ್ಲಿಸಿ ದೇ ಆರ್ ಟೇಕಿಂಗ್ ಅ ಗ್ರೂಪ್ ಪಿಕ್ಚರ್. ನಾವು ಈಗ ಏನೋ ನಿಲ್ಬೇಕು. Let's go! I've been searching for you. What's up, man? तारीफें देख लो मेरी भी. Guys, so one Lovely of the meeting. crazy guy and funny and very creative guy. Lovely meeting you. Like Love your tattoo. Bye. Guys, so RJ Rajas bro in the house. ಸೊ ನಾವು ನಿನ್ನೆಯಿಂದ ಮಾತಾಡಬೇಕು ಅಂದ್ಕೊಂಡು ಐ ವಾಸ್ ಲೈಕ್ ಹೆಂಗ್ ಮಾತಾಡೋದು ಅಂದ್ಕೊಂಡೇ ಇದ್ದೆ. ಲೈಕ್ ಹಾಯ್ ಹಲೋ ಅಂದ್ಕೊಂಡ್ವಿ, ಅದಾದ್ಮೇಲೆ ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ಬಟ್ ಗ್ರೇಟ್. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಆಮೇಲೆ ಒಂದು 3 ದಿನ ಸಿಟಿಯಿಂದ ಹೊರಗಡೆ ಬಂದು ಆರಾಮಾಗಿದ್ದು ಅಲ್ವಾ? ಸೊ ಜನರ ಜೊತೆ ತುಂಬ ಇಂಟ್ರ್ಯಾಕ್ಟ್ ಮಾಡ್ತೀನಿ ನನ್ನ ಶೋಗಳಲ್ಲಿ, ಬಟ್ ಇಲ್ಲಿ ಇಂಟ್ರ್ಯಾಕ್ಟ್ ಮಾಡೋ ಲೆವೆಲೇ ಒಂಥರ ಬೇರೆ ಥರ ಇತ್ತು. ಸೊ 3 ದಿನ ಒಳ್ಳೆ ಊಟ, ಸಾತ್ವಿಕ್ ಊಟ, ಒಳ್ಳೆ ಊಟ. ಅಲ್ಲ ಏನ್ ಸಿಕ್ಕರು ತಿನ್ಬಿಡೋಣ ಅನಿಸ್ತಾ ಇದೆ, ಆಗ್ಬಿಟ್ಟಿದೆ. ಅಂದ್ರೆ ಟೈಮ್ ಪ್ಲಾನ್ ಮಾಡಿದ್ರಲ್ಲ, ಅಂದ್ರೆ ಒಂದ್ ಸೆಷನ್ ಮುಗಿದಿದ್ದಂಗೆ ಹಸುವಾಗ್ತಾ ಇತ್ತು. ನೆಕ್ಸ್ಟ್ ಊಟ. ಸೊ ಸುದರ್ಶನ್ ಕ್ರಿಯಾ ಅಂತೂ ಅಮೇಜಿಂಗ್. ಸೊ ಚೆನ್ನಾಗಿತ್ತು. ಸೊ ಫುಲ್ ಸ್ಟ್ರೆಸ್ ರಿಲೀಸ್ ಅಂದ್ಕೊಳ್ಳಿ. ನಾವು ನಮ್ಮ ಡೈಲಿ ಲೈಫಲ್ಲಿ ಎಂಟರ್ಟೈನ್ ಮಾಡೋಕ್ಕೆ ಸ್ಟ್ರೆಸ್ ತೊಗೊಂಡು
ಫೈನಲಿ ಫೀಲ್ ಲೈಕ್ ಹೋಗಕ್ಕೆ ಒಂಥರ ಬೇಜಾರಾಗ್ತಿದೆ ಮನೆಗೆ, ನನಗಂತೂ ಆಗ್ತಿದೆ, ಬಟ್ ಹೋಗ್ಲೇಬೇಕು. ಹೋಗ್ಲೇಬೇಕು. ಅಮೇಸಿಂಗ್ ಹಾಸ್ಪಿಟಾಲಿಟಿ ಮಾತ್ರ ಸಕ್ಕತ್ತಾಗಿತ್ತು. ಹೆಂಗೆ ಅಂದರೆ ರೂಮಿಂದ ಇಳಿದ ತಕ್ಷಣ ಕ್ಯಾಬ್ ಹತ್ತಿದ್ದೆ, ಊಟ ಮಾಡಿದ ತಕ್ಷಣ ಮತ್ತೆ ಕ್ಯಾಬ್, ಒಂಥರ ಫುಲ್ ಕಂಪ್ಲೀಟ್ ಪ್ಲ್ಯಾಂಡ್. ನಿಜ. ಆ್ಯಂಡ್ ಸಮೀರ್ ವಿಡಿಯೋಸ್ ನೋಡ್ತಾ ಇದ್ದೆ, ಸಮೀರ್ನ ಇಲ್ಲಿ ಮೀಟ್ ಮಾಡಿದ್ದೀನಿ ಫೈನಲಿ. ಚಲೋ, ಥ್ಯಾಂಕ್ ಯು, ಗ್ರೇಟ್ ಟೈಮ್. ಥ್ಯಾಂಕ್ ಯು ಬಾಯ್. ಸೊ ರೂಮಿಗೆ ವಾಪಸ್ ಬಂದಿದ್ದೀನಿ. ಈಗ ನಾನು ಇಲ್ಲಿರೋದನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು, ಅವ್ರನ್ನ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಎತ್ತಿಟ್ಕೋಬೇಕು. ಸೊ ಫಸ್ಟು ಪ್ಯಾಕ್ ಮಾಡ್ಕೊಳ್ಳೋಣ, ಬಿಕಾಸ್ ನಂದು 7:30 ಕ್ಯಾಬ್ ಇರೋದು, ಬೇಗ ಹೊಡ್ಬೇಕು ಇಲ್ಲಿಂದ. ಲೆಟ್ಸ್ ಗೋ. ಬಟ್ಟೆ ಗಿಟ್ಟೆಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ ಬೆಡ್ ಮೇಲೆ. ಗೈಸ್ ಫೈನಲಿ ನಂದು ಬೆಡ್ ಮೇಲೆ ಇರೋದನ್ನೆಲ್ಲ ಎತ್ತಿಲಿಗೆ ಹಾಕೊಂಡ್ಬಿಟ್ಟು ನಮ್ಮ ರೂಮ್ ಮೇಟಿಗೆ ಬಾಯ್ ಹೇಳ್ಕೊಂಡು, ಬಾಯ್ ಬ್ರೋ, ಸಿ ಯು ನೆಕ್ಸ್ಟ್ ಟೈಮ್ ವೆನ್ ಯು ಕಮ್ ಟು ಬ್ಯಾಂಗ್ಳೂರ್, ಗಿವ್ ಮಿ ಅ ಕಾಲ್. ವೆನ್ ಐ ಕಮ್ ಟು ತಮಿಳ್ನಾಡು, ಐ ಗಿವ್ ಯು ಅ ಕಾಲ್. ಕೋವಿಲ್ಪಟ್ಟಿ. ಓಕೆ, ಡನ್. ವಿಲ್ ಕ್ಯಾಚ್ ಅಪ್ ಸಮ್ ಡೇ, ಶ್ಯೂರ್. ಡನ್. ಸೊ ಈಗೇನು ಪ್ರಾಬ್ಲಮ್ ಏನು ಅಂದರೆ ನಮಗೆ ಮೆಡಿಸನ್ಸ್ ಬರ್ಕೊಟ್ಟಿದ್ರಲ್ಲ, ಸೊ ಅದನ್ನು ತೊಗೋಬೇಕು. ಅದಕ್ಕೆ ನಾವು ಸತ್ಸಂಗ್ ಎಲ್ಲಿ ನಡೆಯುತ್ತೆ ಗ್ರೌಂಡ್, ನಾವು ಮೊನ್ನೆ ಎಲ್ಲ ಹೋಗಿದ್ವಿ, ಅಲ್ಲಿ ಹೋಗಬೇಕು. ಸೊ ನನ್ನ ಕ್ಯಾಬ್ 7:30 ಬರುತ್ತೆ, 7 ಗಂಟೆ ಟೈಮ್ ಈಗ. ಸೊ ಏನು ಮಾಡೋದು ಗೊತ್ತಿಲ್ಲ. ಲೆಟ್ಸ್ ಗೋ, ನೋಡೋಣ ಏನು ಮಾಡೋದು ಅಂತ. ಎಲ್ಲ ಪ್ಯಾಕ್ ಮಾಡೋಂತೂ ಇಟ್ಟಿದ್ದೀನಿ ಗೈಸ್. ಸೊ ಮೆಡಿಕಲ್ ಹುಡ್ಕೊಂಬಂದಿದ್ದೀನಿ. ಇಲ್ಲಿ ನೋಡಿ, ಓಪನಿಂಗು ಕ್ಲೋಸಿಂಗು ಟೈಮ್ ಎಲ್ಲ ಇಲ್ಲೇ ಇದೆ ಗೈಸ್. ಸೊ ಇಲ್ಲಿ ಹಿಂಗು, ಉಪ್ಪಿನಕಾಯಿ ಎಲ್ಲ ಇದೆ ನೋಡಿ, ಅವ್ರದ್ದೇ ಬ್ರ್ಯಾಂಡು, ಶ್ರೀ ಬ್ರ್ಯಾಂಡು. ಚಿಲ್ಲಿ ಪೌಡ್ರ್ ಎಲ್ಲ ಇದೆ. ಸೊ ಈಗ ನನಗೆ ಬೇಸಿಕ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅದಕ್ಕೆಲ್ಲ ಔಷಧಿ ಅವರೇ ಬರ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಅದನ್ನ ಈಸ್ಕೊಳಕ್ಕೆ ಬಂದಿದ್ದೀನಿ. ಈಸ್ಕೊಂಡು ಏನಾದ್ರು ತಿನ್ಕೊಂಡು ಹೊರಟ್ಬಿಡೋದೆ ಗೈಸ್. ಸೊ ಅಲ್ಲಿ ಕ್ಯಾಬ್ ಹದ್ದವನು ಇಲ್ಲಿ ಮನೆ ಹತ್ರ ರೀಚ್ ಆಗಿದ್ದೀನಿ. ಸೊ ಸಖತ್ತು ಏನಂತಾರೆ, ಮೆಡಿಟೇಷನ್ ಹ್ಯಾಸ್ ಮೇಡ್ ಮೀ ಲೈಕ್ ಸೋ ಕಾಮ್. ನಾನು ಫೋನ್ ಎತ್ತಿ ವಿಡಿಯೋ ಮಾಡೋಕ್ಕೆ ಮನಸ್ಸಾಗಿಲ್ಲ, ಸ್ವಲ್ಪ ಜಾಸ್ತಿನೇ ಕಾಮ್ ಆಗಿಬಿಟ್ಟಿದ್ದೀನಿ ಅನಿಸುತ್ತೆ. ಸೊ ಬ್ಯಾಕ್ ಟು ನಾರ್ಮಲ್ ಲೈಫ್, ನಾರ್ಮಲ್ ಸ್ಟ್ರೆಸ್, ನಾರ್ಮಲ್ ಆ್ಯಂಗ್ಸೈಟೀಸ್, ನಾರ್ಮಲ್ ಡಿಪ್ರೆಷನ್, ಎಲ್ಲ ನಾರ್ಮಲ್ಗೆ ಬ್ಯಾಕ್. ಸೊ ಈಗ ವಿಡಿಯೋ ಮಾಡಬೇಕು ಅಂತ ಫೋನ್ ಎತ್ತಿದ್ದೀನಿ ಮನೆಗೆ ಬಂದಮೇಲೆ. ಅಲ್ಲಿ ಕ್ಯಾಬ್ ಹತ್ತಿದ್ಮೇಲೆ ರೋಡ್ ವಿಡಿಯೋ ಮಾಡಬೇಕು, ಏನೂ ತಲೆಗೆ ಬಂದಿಲ್ಲ, ಸುಮ್ಮನೆ ಯೋಚನೆ ಮಾಡ್ಕೊಂಡು ಎಲ್ಲೋ ಕಳೆದೋಗ್ಬಿಟ್ಟಿದ್ದೆ. ಫೈನಲಿ ನಾನು ಬಂದು BMW ನೋಡಿದ್ದೀನಿ. ನೋಡಿ ಎಷ್ಟೋ ದಿನ ಆದಮೇಲೆ ಫುಲ್ ವಾಶ್ ಆಗಿಲ್ಲ. ಆ್ಯಂಡ್ ನಮ್ಮ ಸ್ಕೋಡಿ ಬೋಡಿ ಯಾವಾಗ ಬರುತ್ತೆ ಗೊತ್ತಿಲ್ಲ. ಮತ್ತೆ ಬಂದ ತಕ್ಷಣ ಸ್ಟ್ರೆಸ್ ಬೇಡ, ಆರಾಮಾಗಿರೋಣ. ಈಗ ಲೆಟ್ಸ್ ಗೋ ಗೈಸ್. ಮನೆಗೆ ಹೋಗಿ ತುಂಬ ದಿನ ಆಯಿತು. ನಮ್ಮ ಮನೇಲಿ ಯಾರಿಲ್ಲ, ನನ್ನ ತಮ್ಮನೆಲ್ಲೋ ಅವ್ರ ಫ್ರೆಂಡ್ ಮನೆಗೆ ಹೋಗಿ ಉಳ್ಕೋತಾನಂತೆ. ಈಗ ಇರ್ಬೋದು ನಮ್ಮ ಮನೇಲಿ ಅವನು, ಬಟ್ ಎಲ್ಲೋ ಹೋಗ್ತೀನಿ ಅಂತ ಹೇಳ್ತಿದ್ದ. ನಾನು ಒಬ್ಬನೇ ಉಳ್ಕೋಬೇಕು. ಬಟ್ ಲೆಟ್ಸಿ, ನಮ್ಮ ಮನೇನೆಲ್ಲ ಒಬ್ಬನೇ ಉಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಗೈಸ್. ಬಂದ ತಕ್ಷಣ ರಾಣಿ ನೋಡಿ ಎಲ್ಲ ಬ್ಯಾಗೆಲ್ಲ ಮೂಸಿ ಇಡ್ತಾಳೆ. ಗೈಸ್ ನಮ್ಮ ಮನೇಲಿ ಯಾರೂ ಇಲ್ಲ, ನಮ್ಮ ಟುಮ್ಟುಮು ಇಲ್ಲ, ಅವನು ಬರ್ತಾನಂತೆ, ಬಂದು ಹೋಗ್ಬಿಡ್ತಾನಂತೆ ವಾಪಸ್ಸು. ನನ್ನ ಟ್ಯಾಬ್ಲೆಟ್ಸ್ದೇನು ಕತೆ ಇತ್ತು, ನಾನು ತೊಗೊಳಕ್ಕೆ ಹೋಗಿದ್ನಲ್ಲ, ಅಲ್ಲಿ ಎಲ್ಲ ಟ್ಯಾಬ್ಲೆಟ್ಸ್ ಸಿಗಲಿಲ್ಲ. ಮಿಕ್ಕಿದ್ದೆಲ್ಲ ಆನ್ಲೈನ್ ತರಿಸ್ಕೋಬೇಕು ಅಂತೇಳಿ ಬರೀ ಒಂದೇ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಸೊ ಎನಿವೇಸ್ ಮುಂದೆ ಆನ್ಲೈನಲ್ಲಿ ಯಾರು ಆರ್ಡ್ರ್ ಮಾಡೋಣ ನಾಳೆ ಅಂದ್ಕೊಂಡು ಬಂದ್ಬಿಟ್ಟೆ, ಬಿಕಾಸ್ ಇಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ನಾನು ಅಲ್ಲಿ ತೊಗೊಂಡಿದ್ದು ಲಡ್ಡುಲಿ ಒಂದೇ ಒಂದು ಲಡ್ಡು ಉಳಿಸ್ಕೊಂಬಂದಿದ್ದೆ. ನಮ್ಮ ಬಂದವನೇ, ಅವನು ಕೂಡ ನಾವು ಬಂದ ತಕ್ಷಣ ತಿನ್ನೋಕ್ಕೆ. ಅಯ್ಯೋ ಇಬ್ಬರಿದ್ದೀರಾ, ಒಂದೇ ಒಂದು ಲಡ್ಡು ಇಸ್ಕೊಳ್ರಿ. ಗೈಸ್ ರಾತ್ರಿ ಮಲ್ಕೊಂಬಿಟ್ಟೆ ನಾನು, ಕಣ್ಣು ಮುಚ್ಚಿದ್ದು ರಾತ್ರಿ ಬೆಳಗ್ಗೆ ತೆಗ್ದಿದ್ದೀನಿ ಭಯಕ್ಕೆ, ಕಣ್ಣು ತೆಗಿಯೋದೇ ಬೇಡ ಅಂತ. ಸೊ ಇಟ್ ವಾಸ್ ಅ ಕಾಮ್ ಆ್ಯಂಡ್ ಗುಡ್ ಸ್ಲೀಪ್, ಒಳ್ಳೆ ನಿದ್ದೆ ಬಂತು. ಆ್ಯಂಡ್ ಅದು ಬಿಟ್ಟರೆ ಈಗ ನಾನು ಸುದರ್ಶನ್ ಕ್ರಿಯೆಯನ್ನು ಕಲ್ತ್ಕೊಂಬಂದಿದ್ದೀನಿ ಅಲ್ಲಿಂದ. ಅದು 40 days ಮಾಡಬೇಕು ಅಂತ ಚಾಲೆಂಜ್ ತೊಗೊಳ್ತಾ ಇದ್ದೀನಿ ನನಗೆ ನಾನೇ, ಬಿಕಾಸ್ ಅದು ಒಂದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ. ಬಿಕಾಸ್ ಮೆಡಿಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದನ್ನು ಕಲ್ತ್ಕೊಂಬಂದಿದ್ದೀನಲ್ಲ, ಅದನ್ನೇ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಏನೋ ಟೈಮ್ ಸಿಕ್ಕರೆ, ಇದು ಪ್ರಮೋಷನ್ ಅಂತೂ ನಿಮ್ಮ ತಾಯಣೆಗೂ ಅಲ್ಲ, ಅವ್ರು ಏನೋ ನನಗೆ ದುಡ್ಡು ಕೊಟ್ಬಿಟ್ಟು ಇದನ್ನು ಹೇಳು, ಇದನ್ನು ಪ್ರಮೋಟ್ ಮಾಡು ಅನ್ನೋದೇನೂ ಹೇಳಿಲ್ಲ. ನನಗೊಂದು ಎಕ್ಸ್ಪೀರಿಯನ್ಸ್ ಮಾಡಿಸಿದ್ದಾರೆ. ನಾನು ಎಕ್ಸ್ಪೀರಿಯನ್ಸ್ನ ನನ್ನ ಹಾನೆಸ್ಟ್ ರಿವ್ಯೂ ಕೊಟ್ಟು ನಾನು ಆಡಿಯನ್ಸ್ಗೆ ಹೇಳ್ತೇನೆ. ನಮ್ಮ ತಾಯಣೆಗೂ ಅವ್ರು ನನಗೆ ₹1 ಕೊಟ್ಟಿಲ್ಲ ಪ್ರಮೋಟ್ ಮಾಡೋಕ್ಕೆ, ಇಲ್ಲ ಹೇಳೋಕ್ಕೆ. ನಾಟ್ ಎವ್ರಿಥಿಂಗ್ ವಿ ಪ್ರಮೋಟ್ ಈಸ್ ಪೇಡ್, ಆಯಿತಾ. ಒಂದು ಮನಸ್ಸಿಂದನೂ ಪ್ರಮೋಟ್ ಮಾಡ್ತೀವಿ, ಹೇಳ್ತೀವಿ, ಬಿಕಾಸ್ ನನಗೆ ಮನಸ್ಸಿಂದ ಎಫೆಕ್ಟ್ ಆಯಿತು. ನನ್ನ ಫ್ರೆಂಡ್ಸಿಗೆ, ನನ್ನ ಫ್ಯಾಮ್ಲಿಗೆ ಫಾರ್ ಶ್ಯೂರ್ ನಾನು ಸಜೆಸ್ಟ್ ಮಾಡ್ತೀನಿ. ನೀವು ನನ್ನ ಫ್ಯಾಮ್ಲಿನ ಅದಕ್ಕೆ ನಿಮಗೂ ಸಜೆಸ್ಟ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಲೈಫಲ್ಲಿ ತುಂಬ ಸ್ಟ್ರೆಸ್ದಾಗಿ, ಆ್ಯಂಗ್ಸೈಟಿಲಿ ಸಫರ್ ಮಾಡ್ತಿದ್ರೆ, ಆ್ಯಂಡ್ ಏನು ಮಾಡಬೇಕು ಅಂತ ಲೈಫಲ್ಲಿ ಗೊತ್ತಾಗದಿರೋ ಥರ ಕಳೆದೋಗ್ಬಿಟ್ಟಿದ್ರೆ, ಫಾರ್ ಶ್ಯೂರ್ ಒಂದ್ಸರಿ ವಿಸಿಟ್ ಮಾಡಿ ಆ್ಯಂಡ್ ಟೇಕ್ ದಿಸ್ ಚಾಲೆಂಜ್. ಇಟ್ಸ್ ಗೋನಾ ಹೆಲ್ಪ್ ಯು ಫಾರ್ ಶ್ಯೂರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಇವಾಗ ಬ್ಯಾಕ್ ಟು ನಾರ್ಮಲ್ ಲೈಫ್ ಗೈಸ್. ಇನ್ಮೇಲೆ ನಾರ್ಮಲ್ ವ್ಲಾಗ್ಸ್ ಬರುತ್ತೆ. ಬಾಯ್.